ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದು ನವೆಂಬರ್ 4 ಮಂಗಳವಾರ. ಸೊ ಎದ್ದ ತಕ್ಷಣ ಏನು ಮಾಡೋದು, ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮಾಡೋದು. ಯಾಕಂದರೆ ಆವಾಗಲೇ ಟೈಮ್ ಬಂದು 9:30 ಆಗಿಬಿಟ್ಟಿತ್ತು. ಎದ್ದೇಳೋದಂತೂ ಲೇಟು. ಯಾಕಂದರೆ ರಾತ್ರಿ ನಿದ್ದೆ ಬರೋಲ್ಲ, ಬೆಳಗ್ಗೆ ತುಂಬಾ ನಿದ್ದೆ ಬರ್ತಿರುತ್ತೆ. ದೇವ್ರಿಗೆ ನಮಸ್ಕಾರ ಮಾಡಿ ನೆಕ್ಸ್ಟ್ ಹೊರಟಿದ್ದೆ ತಿಂಡಿ ಮಾಡೋದಕ್ಕೆ. ದೋಸೆ ಇಟ್ಟಿತ್ತು. ಸೊ ಆಲೂಗಡ್ಡೆ ಪಲ್ಯ ಮಾಡೋಣ ಡಿಫ್ರೆಂಟಾಗಿ ಅಂತ ಅಂದ್ಬಿಟ್ಟು ಈ ರೀತಿ ಟ್ರೈ ಮಾಡ್ತಾಯಿದ್ದೀನಿ. ಏನಿಲ್ಲ, ಮೊದಲಿಗೆ ಆಲೂಗಡ್ಡೆನ ನೀಟಾಗಿ ಬೇಯಿಸ್ಕೊಳ್ಳಿ. ಕಟ್ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಇದ್ರ ಜೊತೆಗೆ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸ್ವಲ್ಪ ಅರಿಶಿನ ಹಾಕಿ ನೈಸಾಗಿ ಇದನ್ನು ರುಬ್ಕೊಳ್ಳಿ, ಪೇಸ್ಟ್ ಮಾಡ್ಕೊಳ್ಳಿ. ಅಂದರೆ ಎಲ್ಲ ಥರ ಆಲೂಗಡ್ಡೆ ಪಲ್ಯ ತಿಂದಿರ್ತೀರ, ಸ್ಮ್ಯಾಶ್ ಮಾಡೋ ಅಂಥದ್ದು ಇದೊಂಥರ ಡಿಫ್ರೆಂಟಾಗಿ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಅಂತ. ಸೊ ಇದು ರುಬ್ಬಿದ ನಂತರ ಈ ರೀತಿ ಆಗುತ್ತೆ. ನಂತರದಲ್ಲಿ ಎಣ್ಣೆ ಇಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಹಾಗೆ ಕರಿಬೇವಿನ ಸೊಪ್ಪು, ಈರುಳ್ಳಿ ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕರಿಬೇವಿನ ಸೊಪ್ಪು ಹಾಗೆ ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪಗಾಗಲಿ. ಅದಾದ ನಂತರ ರುಬ್ಬಿರುವ ಒಂದು ಮಿಶ್ರಣವನ್ನು ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಸೊ ಪರ್ಫೆಕ್ಟ್ ಆಗಿರುವಂತಹ ಆಲೂಗಡ್ಡೆ ಒಂದು ಪಲ್ಯ ರೆಡಿ ಆಗುತ್ತೆ ಡಿಫ್ರೆಂಟಾಗಿ. ಹಾಗೆ ಬಿಸಿ ಬಿಸಿ ದೋಸೆ, ಇದಕ್ಕೆ ಮೇಲ್ಗಡೆ ತುಪ್ಪ ಹಾಕಿ ಗರಿಗರಿಯಾಗಿ ಬೇಯಿಸ್ಕೊಂಡು ಆಲೂಗಡ್ಡೆ ಪಲ್ಯ ಚಟ್ನಿ ದೋಸೆ ಜೊತೆ ತಿಂತಾಯಿದ್ರೆ ಮಸ್ತಾಗಿರುತ್ತೆ. ಇದು ನಮ್ಮ ಬೆಳಗಿನ ತಿಂಡಿಯಾಗಿತ್ತು. ಸೊ ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಬಿಟ್ಟು ನಾನು ತಿನ್ಕೊಂಡು ನೆಕ್ಸ್ಟ್ ಬೇರೆ ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು, ಈ ಗುಲಾಬಿ ಪೆಟಲ್ಸ್ ಎಲ್ಲ ತುಂಬ ಪನ್ನೀರ್ ಪೆಟಲ್ಸ್ ಅಂತ ಹೇಳ್ತಾರಲ್ವ, ಇದು ಒಣಗಿಸ್ಬಿಟ್ಟು ಮುಖಕ್ಕೆ ಹಚ್ಚೋದಾಗಲಿ, ಪುಡಿ ಮಾಡಿಕೊಂಡು ಇಲ್ಲ ಕೂದಲಿಗೆ ಹಾಕೋದಾಗಲಿ ತುಂಬಾ ಬೆನಿಫಿಟ್ ಇದೆ. ಸೊ ಅದಾದಮೇಲೆ ಅಡುಗೆ ಮನೆ ಎಲ್ಲ ಅಂದರೆ ಬೆಳಗ್ಗೆ ತಿಂಡಿ ಮಾಡಿದ್ದೆಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಎತ್ತಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಮ್ಮ ಮನೆಯವರು ಹೂವು ಎಲ್ಲ ಕಟ್ತಾ ಇದ್ದಾರೆ, ತುಳಸಿ. ಅದಾದಮೇಲೆ ಮಧ್ಯಾಹ್ನ ಅಡುಗೆ ಮಾಡೋಣ ಅಂತ ಬಂದೆ. ಸೊ ಅಡುಗೆಗೋಸ್ಕರ ಇವತ್ತು ಜಜ್ಜಿ ಮೂಲಂಗಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಮಸಾಲೆ ಹಾಕಿ ಮಾಡೋದ್ರಿಂದ ತುಂಬ ಸಿಂಪಲ್ಲು, ಬೇಗ ಆಗಿಬಿಡತ್ತೆ ಅಂತ ಅಂದ್ಬಿಟ್ಟು ಸೊ ಇದು ಕುಕ್ಕರಲ್ಲಿ ವಿಜಲ್ ಬರೋ ಅಷ್ಟರಲ್ಲಿ ರೈಸು ರೆಡಿ ಆಯಿತು. ನಂತರದಲ್ಲಿ ಒಂದು ಕಡೆ ಮುದ್ದೆಗೆ ಇಟ್ಕೊಂಡು ಇವತ್ತು ಬಿಸಿ ಬಿಸಿಯಾಗಿ ಊಟ ಮಾಡಿದ್ವಿ. ಇವತ್ತಿನ ದಿನ ಸಿಂಪಲ್ಲಾಗಿ ಈ ರೀತಿ